ಇಂದು ವೃಶ್ಚಿಕ ರಾಶಿಯ ವಿಚಾರ ತಿಳಿಯೋಣ. ಓಂ ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಯುಗಾದಿಯ ವರ್ಷ ಭವಿಷ್ಯವನ್ನು ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದೀನಿ. ವೃಶ್ಚಿಕ ಅಂತಂದರೆ ಚೇಳು. ಆಕಾಶದಲ್ಲಿ ವೃಶ್ಚಿಕ ರಾಶಿಯ ನಕ್ಷತ್ರಗಳಾಗಿರ್ತಕ್ಕಂತಹ ವಿಶಾಖ 4ನೇ ಪಾದ, ಅನುರಾಧ 4 ಪಾದಗಳು, ಜ್ಯೇಷ್ಠ 4 ಪಾದ, ಇದೆಲ್ಲ ಸೇರಿ ಆಕಾರ ಕೊಟ್ಟಾಗ ನೋಡಿದ್ರೆ ನಮಗೆ ಚೇಳು ಥರ ಕಾಣಿಸುತ್ತೆ. ಹಾಗಾಗಿ ಇದನ್ನು ವೃಶ್ಚಿಕ ರಾಶಿ ಅಂತ ಕರೀತಾರೆ. ವೃಶ್ಚತಿ ಶೂಕಾಗ್ರೇಣ ವೃಶ್ಚಿಕ ಅಂತ ಅಂದರೆ ಕೊಂಡೆಯಿಂದ ಕುಟುಕೋದು ಅಂತ. ಚೇಳು ವಿಷಕ್ರಿಮಿ. ಅದು ಕೊಂಡೆಯಿಂದ ಕುಟುಕಿದಾಗ ಏನಾಗುತ್ತೆ, ವಿಷ ಎಲ್ಲ ವ್ಯಾಪಿಸಿ ಮನುಷ್ಯನ ದೇಹದಲ್ಲಿ ಉರಿಯಾಗಿ ಅವನು ತೊಂದರೆ ಪಡ್ತಾನೆ. ಇದರಿಂದ ನಮ್ಮ ದೇಹದಲ್ಲಿ ವಿಷರೂಪದಲ್ಲಿರ್ತಕ್ಕಂತಹ ತಮೋಗುಣಗಳು, ರಜೋಗುಣ ತಮೋಗುಣಗಳೆಲ್ಲವೂ ಕೂಡ ಅಧಿಕಾರಿಯ ಧ್ಯಾನ ಅಭ್ಯಾಸಗಳನ್ನು ತಪ್ಪಿಸಿ ಬಾಹ್ಯ ವ್ಯಾಪಾರಕ್ಕೆ ಎಳೆತರಕ್ಕೆ ಬಹಳ ಎಳೆಯತ್ವೆ. ಅಂದರೆ ಸಾಧಕರು ಸಾಧನೆ ಮಾಡ್ತಾ ಇದ್ದರೆ ಅವರನ್ನು ಹೊರಗಡೆ ಪ್ರಪಂಚಕ್ಕೆ ಎಳೆಯುವಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡುತ್ತೆ. ಭಾಳ ತೊಂದರೆ ಕೊಡುತ್ತೆ, ದೇಹಕ್ಕೆ ಆಯಾಸ ಮಾಡ್ತಕ್ಕಂಥದ್ದು ಭಾಳಷ್ಟು ತೊಂದರೆ ಕೊಡುತ್ತೆ. ಇದನ್ನೆಲ್ಲ ತಡೆದುಕೊಂಡು ಧೈರ್ಯದಿಂದ ನಿಧಾನವಾಗಿ ಧ್ಯಾನವನ್ನು ಸಿದ್ಧಿಸ್ಕೊಳ್ಬೇಕು. ಇನ್ನು ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ಕುಜ ಭೂಮಿಪುತ್ರ, ಸೇನಾಪತಿ, ಯುದ್ಧಪ್ರಿಯ, ಕೆಂಬಣ್ಣದವ. ನಮ್ಮಲ್ಲಿರ್ತಕ್ಕಂತಹ ಮೂಲಾಧಾರ ಚಕ್ರ ಭೂತತ್ವಕ್ಕೆ ಪ್ರಧಾನವಾಗಿರ್ತಕ್ಕಂಥ ಸ್ಥಳ. ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಗಳ ತತ್ವಗಳೂ ಕೂಡ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸತಕ್ಕಂಥದ್ದು. ಹಾಗಾಗಿ ಕುಜನ ರಾಶಿಯಲ್ಲಿ ಇವು 3 ನಕ್ಷತ್ರಗಳು ಇದೆ. ಸುಷುಮ್ನಾ ನಾಡಿಯ ದ್ವಾರ ಇರತಕ್ಕಂತಹ ಭೂತತ್ವವಾದ ಮೂಲಾಧಾರ ಚಕ್ರದ ಪ್ರದೇಶವೇ ಧ್ಯಾನದ ಯುದ್ಧ ಭೂಮಿ ಅಂತ ಹೇಳಬಹುದು. ಈಗ ಸಾಧಕನು ಅಂತರ್ಮುಖದಲ್ಲಿ ಸುಷುಮ್ನಾ ನಾಡಿಯೊಳಗೆ ಚೆನ್ನಾಗಿ ಪ್ರವೇಶ ಮಾಡದೆ ಭೂತತ್ವವಾದ ಸ್ಥೂಲ ದೇಹದ ಸಂಪರ್ಕವೇ ಪ್ರಧಾನವಾಗಿ ಭೂಮಧ್ಯ ಸ್ಥಳದಲ್ಲಿ ಧ್ಯಾನ ಮಾಡ್ತಿರ್ತಕ್ಕಂಥದ್ದೇ ವೃಶ್ಚಿಕ ರಾಶಿಯ ತತ್ವ ಆಗಿದೆ. ಇದು ಜಲತತ್ವ ರಾಶಿ. ವೃಶ್ಚಿಕ ಬಂದು ಜಲತತ್ವ ರಾಶಿ. ಹಾಗಾಗಿ ಇವರದ್ದು ಕಲ್ಪನೆ ಪರಿಪಕ್ವವಾಗಿರ್ತಕ್ಕಂಥದ್ದು ಮತ್ತು ಭಾವುಕರಾಗಿರ್ತಾರೆ. ಇವರಿಗೆ ಅಂತರ್ದೃಷ್ಟಿ ಇರುತ್ತೆ ಮತ್ತು ಇವರು ಭಾವುಕರಾಗಿರ್ತಾರೆ ಅಂತ ಹೇಳಬಹುದು. ಇನ್ನು ವೃಶ್ಚಿಕ ರಾಶಿ ನಿಮಗೆ ಆದಾಯ ಹೆಚ್ಚು, ಕಡಿಮೆ ಖರ್ಚು, ಅದರಿಂದ ಚೆನ್ನಾಗಿ ಉಳಿಸ್ತೀರ ಈ ಸಲ ನೀವು. ಗುರು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ, ಬಂಧು ಮಿತ್ರರೊಂದಿಗೆ ವಿರಸ, ದುಷ್ಟ ಜನರ ಸಹವಾಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ಅಧಿಕ ಖರ್ಚು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಮುಂತಾದ ಫಲಗಳು ಕಂಡುಬರುತ್ತೆ. ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿದಾಗ ನಿಮ್ಗೆ ಭಾಳ ಅದೃಷ್ಟ ಅಂತಲೇ ಹೇಳಬಹುದು. ಉಚ್ಚ ಗುರು 9ರಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕ, ಕುಟುಂಬದಲ್ಲಿ ಸೌಖ್ಯ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಕೈ ಹಾಕಿದ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಶನಿ ಪಂಚಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟ ಮಿತ್ರರಿಂದ ತೊಂದರೆ ಉಂಟಾಗುತ್ತೆ, ಸೇವಕ ವರ್ಗದವರಿಂದ ಧನಹಾನಿ ಆಗ್ತಕ್ಕಂಥದ್ದು. ಆದ್ದರಿಂದ ನೀವು ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು. ಪ್ರತಿನಿತ್ಯ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಸಾಧ್ಯವಾದರೆ ಕೆಂಪು ಹೂಗಳಿಂದ ಅರ್ಚಿಸ್ತಕ್ಕಂಥದ್ದನ್ನು ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದವರು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ತಪ್ಪದೆ ಪಠಿಸತಕ್ಕದ್ದು. ಇದರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ. ಜ್ಯೇಷ್ಠ ನಕ್ಷತ್ರದವರು
ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ತಪ್ಪದೆ ಪಠಿಸಬೇಕು. ಸಾಧ್ಯವಾಗದಿದ್ದರೆ ಶ್ರವಣವಾದರೂ ಮಾಡಲೇಬೇಕು. ಮತ್ತು ನನಗೆ ಹೇಳೋಕ್ಕೇ ಬರಲ್ಲ ಅಂದರೆ ಅದರಲ್ಲಿರ್ತಕ್ಕಂಥ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಅಷ್ಟು ಸುಲಭವಾದ ಮಂತ್ರವನ್ನಾದರೂ ಕೂಡ ಜಪ ಮಾಡಬೇಕು. ಅಂದರೆ ವಿಷ್ಣು ಸಹಸ್ರನಾಮಕ್ಕೆ ಹೆಚ್ಚು ಒತ್ತನ್ನು ಈ ನಕ್ಷತ್ರಕ್ಕೆ ಕೊಡಲಾಗಿದೆ. ಶುಭಮಸ್ತು.